ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ತಂದೆ ತರ್ತೀವಿ. ಅದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಜನರಿಗೆ ಕೊಟ್ಟಿರುವಂತಹ ಆಶ್ವಾಸನೆ, ಅದನ್ನ ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಈ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಎರಡು ಪ್ರಬಲ ಸಮುದಾಯದವರು ಇಷ್ಟು ದಿನಗಳಿಂದ ವಿರೋಧ ಮಾಡ್ಕೊಂಡು ಬಂದಿದ್ರು. ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಈಗ ಮತ್ತೊಂದು ಸಮುದಾಯ ಕೂಡ ಅದಕ್ಕೆ ಸೇರ್ಪಡೆಯಾಗ್ತಾ ಇದೆ, ಬ್ರಾಹ್ಮಣ ಮಹಾಸಭಾ. ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಮಹಾಸಭಾ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇವರೆಲ್ಲರನ್ನ ಕೂಡ ವಿರೋಧ ಹಾಕಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ವರದಿ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂಗೆ ಖಡಕ್ ಪತ್ರ ಬರೆದಿದೆ ಬ್ರಾಹ್ಮಣ ಮಹಾಸಭಾ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬ್ರಾಹ್ಮಣರು ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿ ಇಲ್ಲ, ಹಾಗಾಗಿ ಅದನ್ನ ಅನುಷ್ಠಾನಕ್ಕೆ ತರೋ ಅಂತ ಮಾತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಬ್ರಾಹ್ಮಣರು ಹೇಳ್ತಿದ್ದಾರೆ. ಇಷ್ಟು ದಿನ ಒಕ್ಕಲಿಗಾಯ್ತು, ಲಿಂಗಾಯತ ಆಯ್ತು, ಈಗ ಬ್ರಾಹ್ಮಣ ಕೂಡ ಅದರ ಜೊತೆಗೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ನಿನ್ನೆ ಮತ್ತು ಇವತ್ತು 18-19ರಂದು ಒಂದು ಬೃಹತ್ ಬ್ರಾಹ್ಮಣ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಅನೇಕ ಉದ್ಯಮಿಗಳು, ವೈದಿಕರು, ವ್ಯಾಪಾರಸ್ಥರು, ಎಲ್ಲ ವಿಪ್ರ ಸಮುದಾಯದ ಎಲ್ಲ ಜನರು ಸಹ ಬಂದು ಇಲ್ಲಿ ಸೇರಿದ್ದಾರೆ. ಇಡೀ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಅನೇಕ ಬ್ರಾಹ್ಮಣರನ್ನ ಎದುರಿಸ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ನಮಗೆ ವಿಚಾರ ಮಾಡ್ತಕ್ಕಂಥ ಅವಕಾಶ ಆಯಿತು. ಪ್ರಮುಖವಾಗಿ ಕೆಲವು ವಿಷಯ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವಸ್ಥಾನಗಳಿಗೆ ಸ್ವಾಯತ್ತತೆ ಕೊಡಬೇಕು. ದೇವಸ್ಥಾನಗಳನ್ನು ಸನಾತನ ಧರ್ಮದ ಕೇಂದ್ರಗಳಾಗಬೇಕು. ಈಗ ಏನು ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಧರ್ಮದವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಈಗ ಮಸೀದಿಲಿ ಏನು ಮಾಡ್ಬೋದು, ಚರ್ಚಲ್ಲಿ ಏನು ಮಾಡ್ಬೋದು ಅಂತ ನಿಯಂತ್ರಣ ಇಲ್ಲ. ಅದೇ ನಮ್ಮ ದೇವಸ್ಥಾನಗಳಲ್ಲಿ ಬರೀ ದರ್ಶನ ಟಿಕೆಟ್ ಹರಿಯೋದು, ಅದು ಸರ್ಕಾರಕ್ಕೆ ತೆಗೆದುಕೊಳ್ಳೋದು ಬಿಟ್ಟು ಜನಗಳಿಗೆ, ನಮಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಜನರಿಗೆ ತಿಳಿದುಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇದು ಬರೀ ಸರ್ಕಾರಕ್ಕೆ ಒಂದು ಆದಾಯದ ಒಂದು ಭಾಗ ಆಗಿಬಿಟ್ಟಿದೆ. ಆದರೆ ಬೇರೆಯವರು ಧರ್ಮ ಪ್ರಚಾರ ಮಾಡ್ತಾರೆ. ಈಗ ನಮ್ಮ ದೊಡ್ಡ ದೊಡ್ಡ ಒಂದು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ನಾವು ಹಿಂದೂ ಧರ್ಮದ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ, ಧರ್ಮ ಪ್ರಚಾರವನ್ನಾಗಲಿ ಮಾಡಬೇಕಾದ್ರೆ ಆಡಳಿತಾಧಿಕಾರಿಗಳು ಮೊರೆ ಹೋಗ್ಬೇಕು. ಯಾಕೆಂದರೆ ಏನೇ ಘಟನೆ, ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ತಂದೆ ತರ್ತೀವಿ. ಅದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಜನರಿಗೆ ಕೊಟ್ಟಿರುವಂತಹ ಆಶ್ವಾಸನೆ, ಅದನ್ನ ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಈ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಎರಡು ಪ್ರಬಲ ಸಮುದಾಯದವರು ಇಷ್ಟು ದಿನಗಳಿಂದ ವಿರೋಧ ಮಾಡ್ಕೊಂಡು ಬಂದಿದ್ರು. ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಈಗ ಮತ್ತೊಂದು ಸಮುದಾಯ ಕೂಡ ಅದಕ್ಕೆ ಸೇರ್ಪಡೆಯಾಗ್ತಾ ಇದೆ, ಬ್ರಾಹ್ಮಣ ಮಹಾಸಭಾ. ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಮಹಾಸಭಾ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇವರೆಲ್ಲರನ್ನ ಕೂಡ ವಿರೋಧ ಹಾಕಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ವರದಿ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂಗೆ ಖಡಕ್ ಪತ್ರ ಬರೆದಿದೆ ಬ್ರಾಹ್ಮಣ ಮಹಾಸಭಾ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬ್ರಾಹ್ಮಣರು ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿ ಇಲ್ಲ, ಹಾಗಾಗಿ ಅದನ್ನ ಅನುಷ್ಠಾನಕ್ಕೆ ತರೋ ಅಂತ ಮಾತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಬ್ರಾಹ್ಮಣರು ಹೇಳ್ತಿದ್ದಾರೆ. ಇಷ್ಟು ದಿನ ಒಕ್ಕಲಿಗಾಯ್ತು, ಲಿಂಗಾಯತ ಆಯ್ತು, ಈಗ ಬ್ರಾಹ್ಮಣ ಕೂಡ ಅದರ ಜೊತೆಗೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ನಿನ್ನೆ ಮತ್ತು ಇವತ್ತು 18-19ರಂದು ಒಂದು ಬೃಹತ್ ಬ್ರಾಹ್ಮಣ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಅನೇಕ ಉದ್ಯಮಿಗಳು, ವೈದಿಕರು, ವ್ಯಾಪಾರಸ್ಥರು, ಎಲ್ಲ ವಿಪ್ರ ಸಮುದಾಯದ ಎಲ್ಲ ಜನರು ಸಹ ಬಂದು ಇಲ್ಲಿ ಸೇರಿದ್ದಾರೆ. ಇಡೀ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಅನೇಕ ಬ್ರಾಹ್ಮಣರನ್ನ ಎದುರಿಸ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ನಮಗೆ ವಿಚಾರ ಮಾಡ್ತಕ್ಕಂಥ ಅವಕಾಶ ಆಯಿತು. ಪ್ರಮುಖವಾಗಿ ಕೆಲವು ವಿಷಯ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವಸ್ಥಾನಗಳಿಗೆ ಸ್ವಾಯತ್ತತೆ ಕೊಡಬೇಕು. ದೇವಸ್ಥಾನಗಳನ್ನು ಸನಾತನ ಧರ್ಮದ ಕೇಂದ್ರಗಳಾಗಬೇಕು. ಈಗ ಏನು ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಧರ್ಮದವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಈಗ ಮಸೀದಿಲಿ ಏನು ಮಾಡ್ಬೋದು, ಚರ್ಚಲ್ಲಿ ಏನು ಮಾಡ್ಬೋದು ಅಂತ ನಿಯಂತ್ರಣ ಇಲ್ಲ. ಅದೇ ನಮ್ಮ ದೇವಸ್ಥಾನಗಳಲ್ಲಿ ಬರೀ ದರ್ಶನ ಟಿಕೆಟ್ ಹರಿಯೋದು, ಅದು ಸರ್ಕಾರಕ್ಕೆ ತೆಗೆದುಕೊಳ್ಳೋದು ಬಿಟ್ಟು ಜನಗಳಿಗೆ, ನಮಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಜನರಿಗೆ ತಿಳಿದುಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ.
ಇದು ಬರೀ ಸರ್ಕಾರಕ್ಕೆ ಒಂದು ಆದಾಯದ ಒಂದು ಭಾಗ ಆಗಿಬಿಟ್ಟಿದೆ. ಆದರೆ ಬೇರೆಯವರು ಧರ್ಮ ಪ್ರಚಾರ ಮಾಡ್ತಾರೆ. ಈಗ ನಮ್ಮ ದೊಡ್ಡ ದೊಡ್ಡ ಒಂದು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ನಾವು ಹಿಂದೂ ಧರ್ಮದ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ ಧರ್ಮ ಪ್ರಚಾರವನ್ನಾಗಲಿ ಮಾಡಬೇಕಾದ್ರೆ ಆಡಳಿತಾಧಿಕಾರಿಗಳು ಮೊರೆ ಹೋಗ್ಬೇಕು. ಯಾಕೆಂದರೆ ಏನೇ ಘಟನೆ ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ತಂದೆ ತರ್ತೀವಿ, ಅದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಜನರಿಗೆ ಕೊಟ್ಟಿರುವಂತಹ ಆಶ್ವಾಸನೆ, ಅದನ್ನ ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಈ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಎರಡು ಪ್ರಬಲ ಸಮುದಾಯದವರು ಇಷ್ಟು ದಿನಗಳಿಂದ ವಿರೋಧ ಮಾಡ್ಕೊಂಡು ಬಂದಿದ್ರು. ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಈಗ ಮತ್ತೊಂದು ಸಮುದಾಯ ಕೂಡ ಅದಕ್ಕೆ ಸೇರ್ಪಡೆಯಾಗ್ತಾ ಇದೆ, ಬ್ರಾಹ್ಮಣ ಮಹಾಸಭಾ. ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಮಹಾಸಭಾ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇವರೆಲ್ಲರನ್ನ ಕೂಡ ವಿರೋಧ ಹಾಕಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ವರದಿ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂಗೆ ಖಡಕ್ ಪತ್ರ ಬರೆದಿದೆ ಬ್ರಾಹ್ಮಣ ಮಹಾಸಭಾ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬ್ರಾಹ್ಮಣರು ಮುಂದಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಜಾತಿ ಜನಗಣತಿ ವರದಿ ವೈಜ್ಞಾನಿಕವಾಗಿ ಇಲ್ಲ, ಹಾಗಾಗಿ ಅದನ್ನ ಅನುಷ್ಠಾನಕ್ಕೆ ತರೋ ಅಂತ ಮಾತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಬ್ರಾಹ್ಮಣರು ಹೇಳ್ತಿದ್ದಾರೆ. ಇಷ್ಟು ದಿನ ಒಕ್ಕಲಿಗ ಆಯ್ತು, ಲಿಂಗಾಯತ ಆಯ್ತು, ಈಗ ಬ್ರಾಹ್ಮಣ ಕೂಡ ಅದರ ಜೊತೆಗೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ನಿನ್ನೆ ಮತ್ತು ಇವತ್ತು 18-19 ಒಂದು ಬೃಹತ್ ಬ್ರಾಹ್ಮಣ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಅನೇಕ ಉದ್ಯಮಿಗಳು, ವೈದಿಕರು, ವ್ಯಾಪಾರಸ್ಥರು, ಎಲ್ಲ ವಿಪ್ರ ಸಮುದಾಯದ ಎಲ್ಲ ಜನರು ಸಹ ಬಂದು ಇಲ್ಲಿ ಸೇರಿದ್ದಾರೆ. ಇಡೀ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಅನೇಕ ಬ್ರಾಹ್ಮಣರನ್ನ ಎದುರಿಸ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ನಮಗೆ ವಿಚಾರ ಮಾಡ್ತಕ್ಕಂಥ ಅವಕಾಶ ಆಯಿತು. ಪ್ರಮುಖವಾಗಿ ಕೆಲವು ವಿಷಯ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವಸ್ಥಾನಗಳಿಗೆ ಸ್ವಾಯತ್ತತೆ ಕೊಡಬೇಕು. ದೇವಸ್ಥಾನಗಳನ್ನು ಸನಾತನ ಧರ್ಮದ ಕೇಂದ್ರಗಳಾಗಬೇಕು. ಈಗ ಏನು ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಧರ್ಮದವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಈಗ ಮಸೀದಿಲಿ ಏನು ಮಾಡ್ಬೋದು, ಚರ್ಚಲ್ಲಿ ಏನು ಮಾಡ್ಬೋದು ಅಂತ ನಿಯಂತ್ರಣ ಇಲ್ಲ. ಅದೇ ನಮ್ಮ ದೇವಸ್ಥಾನಗಳಲ್ಲಿ ಬರೀ ದರ್ಶನ ಟಿಕೆಟ್ ಹರಿಯೋದು, ಅದನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳೋದು ಬಿಟ್ಟು ಜನಗಳಿಗೆ, ನಮಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಜನರಿಗೆ ತಿಳಿದುಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇದು ಬರೀ ಸರ್ಕಾರಕ್ಕೆ ಒಂದು ಆದಾಯದ ಒಂದು ಭಾಗ ಆಗಿಬಿಟ್ಟಿದೆ. ಆದರೆ ಬೇರೆಯವರು ಧರ್ಮ ಪ್ರಚಾರ ಮಾಡ್ತಾರೆ. ಈಗ ನಮ್ಮ ದೊಡ್ಡ ದೊಡ್ಡ ಒಂದು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ನಾವು ಹಿಂದೂ ಧರ್ಮದ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ ಧರ್ಮ ಪ್ರಚಾರವನ್ನಾಗಲಿ ಮಾಡಬೇಕಾದ್ರೆ ಆಡಳಿತಾಧಿಕಾರಿಗಳು ಮೊರೆ ಹೋಗ್ಬೇಕು. ಯಾಕೆಂದರೆ ಏನೇ ಘಟನೆ ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ತಂದೆ ತರ್ತೀವಿ, ಅದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಜನರಿಗೆ ಕೊಟ್ಟಿರುವಂತಹ ಆಶ್ವಾಸನೆ, ಅದನ್ನ ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಈ ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದಕ್ಕೆ